ಮುರಾರ್ಜಿ ನವೋದಯ ಪರೀಕ್ಷೆ ಹತ್ರ ಬರ್ತಾವ ನಿಮ್ಗೆ 5ನೇ ಕ್ಲಾಸ್ನವ್ರಿಗೆ. ಅದಕ್ಕೋಸ್ಕರ ಅಲ್ಲಿ ಜಿಕೆಗೆ ಸಂಬಂಧಪಟ್ಟಂತ 10 ಪ್ರಶ್ನೆಗಳು ಇರ್ತಾವ, 10 ಅಂಕಗಳು ಇರ್ತಾವ. ಜಿಕೆ ಅಂದ್ರೆ ಏನು? ಸಾಮಾನ್ಯ ಜ್ಞಾನ ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ಜನರಲ್ ನಾಲೆಜ್. ಅದಕ್ಕೋಸ್ಕರ ಇವತ್ತು ನಾವು ಜಿಕೆ ಮಾಹಿತಿ ತಿಳ್ಕೊಳ್ಳೋಣ, ಹೌದಲ್ವಾ? ಹಾಗಾದ್ರೆ ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ಜಿಕೆ. ಹಾಗಾದ್ರೆ ನಮ್ಮ ರಾಜ್ಯ ಯಾವುದು? ಎಸ್, ಯಾವುದು? ಕರ್ನಾಟಕ, ಹೌದಲ್ವಾ? ಹಾಗಾದ್ರೆ ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಂಚೆ ಯಾವ ಹೆಸರಿನಿಂದ ಕರೀತಾ ಇದ್ರು? ಎಸ್, ಮೈಸೂರು ರಾಜ್ಯ. ವೆರಿ ಗುಡ್. ಹಾಗಾದ್ರೆ ಕರ್ನಾಟಕಕ್ಕೆ ಏನಂತ ಕರೀತಾ ಇದ್ರು? ಮೈಸೂರು ರಾಜ್ಯ. ಹಾಗಾದ್ರೆ ಮೈಸೂರು ರಾಜ್ಯ ಅಂತ ಯಾವಾಗ ಆಯ್ತು? ಯಾವ ವರ್ಷದಲ್ಲಿ ಆಯ್ತು? ಆ ಮೈಸೂರು ರಾಜ್ಯ ಎನ್ನುವಂತ ಹೆಸರು ಪ್ರಚಲಿತಕ್ಕೆ ಬಂದಂತ ಸಮಯದಲ್ಲಿದ್ದಂತ ಮುಖ್ಯಮಂತ್ರಿ, ರಾಜ್ಯಪಾಲರು, ಆಮೇಲೆ ಕರ್ನಾಟಕ ಯಾವಾಗಾಯ್ತು, ಅವಾಗಿದ್ದ ಮುಖ್ಯಮಂತ್ರಿ, ಇವೆಲ್ಲವನ್ನು ಮಾಹಿತಿಯನ್ನ ಸಂಪೂರ್ಣವಾಗಿ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ ಓಕೆ ಹಾಗಾದ್ರೆ ಮೈಸೂರು ರಾಜ್ಯ ಅಂತ ಹೇಳಿದ್ರಿ ನೀವು. ಕರ್ನಾಟಕದ ಮುಂಚಿನ ಹೆಸರು ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು, ಹೌದಲ್ವಾ? ಹಾಗಾದ್ರೆ ಈ ಮೈಸೂರು ರಾಜ್ಯ ವಿಶಾಲ ಮೈಸೂರು ರಾಜ್ಯ ಅಂತೇಳಿ ಜನ್ಮ ತಾಳಿದ್ದು ಯಾವಾಗಪ್ಪ ಅಂತಂದ್ರೆ 1956 ನವೆಂಬರ್ 1ನೇ ತಾರೀಕು. ನವೆಂಬರ್ 1ನೇ ತಾರೀಕು. ನಮ್ಮ ಭಾರತ ದೇಶಕ್ಕೆ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಸಿಕ್ತು. ಅವಾಗ ರಾಜ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರಚನೆ ಆಗಿರಲಿಲ್ಲ. ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಆಗಿರಲಿಲ್ಲ. ಆ ಸಮಯದಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರಚನೆ ಆಗ್ಬೇಕಂತೇಳಿ ರಾಜ್ಯದ ಅನೇಕ ರಾಜ್ಯಗಳಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿದ್ರು. ಭಾರತದ ಅನೇಕ ರಾಜ್ಯಗಳಲ್ಲಿ ಏನ್ ಮಾಡಿದ್ರು? ಹೋರಾಟ ಸ್ಟಾರ್ಟ್ ಮಾಡಿದ್ರು. ಆ ಸಮಯದಲ್ಲಿ ಒಂದು ರಾಜ್ಯ ಬರುತ್ತೆ. ಈಗ ಅದ್ರ ಹೆಸರು ಏನಪ್ಪಾ ಅಂದ್ರ ಆಂಧ್ರ ಪ್ರದೇಶ ಅಂತೇಳಿ. ಯಾವ ಪ್ರದೇಶ? ಆಂಧ್ರ ಪ್ರದೇಶ ರಾಜ್ಯ ಈಗ ಸದ್ಯ ಐತಲ್ಲ, ಅದು ಭಾಷೆಗಳ ಆಧಾರದ ಮೇಲೆ ರಚನೆಗೊಂಡಂತ ಮೊದಲ ರಾಜ್ಯ. ಅದು ಹೇಗೆ ರಚನೆ ಆಯ್ತಪ್ಪ ಅಂತ ಕೇಳಿದ್ರೆ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಇದ್ರು ಆ ಸಮಯದಲ್ಲಿ. ಅವಾಗ ಒಂದು ಹೋರಾಟ ಸ್ಟಾರ್ಟ್ ಆಗತ್ತ. ಎಲ್ಲಿಯಪ್ಪ ಅಂತಂದ್ರೆ ಆಂಧ್ರ ಪ್ರದೇಶದ ರಾಜ್ಯವನ್ನು ಮಾಡ್ಬೇಕಂತೇಳಿ ಹೋರಾಟ ಸ್ಟಾರ್ಟ್ ಮಾಡ್ತಾರ. ಅವ್ರ ಹೆಸರು ಏನಪ್ಪಾ ಅಂತಂದ್ರ ಪೊಟ್ಟಿ ಶ್ರೀರಾಮುಲು. ಅವ್ರ ಹೆಸರು ಏನು? ಪೊಟ್ಟಿ. ಮತ್ ಕೊಟ್ಟಿ ಅಲ್ಲ, ಪೊಟ್ಟಿ ಶ್ರೀರಾಮುಲು. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಸರ್ಕಾರದ ಮುಂದೆ ಬೇಡಿಕೆ ಇಡ್ತಾರ. ಆಂಧ್ರ ಪ್ರದೇಶ ರಾಜ್ಯವನ್ನ ಭಾಷೆಗಳ ಆಧಾರದ ಮೇಲೆ ರಾಜ್ಯ ರಚನೆ ಮಾಡ್ಬೇಕಂತ ಬೇಡಿಕೆ ಇಡ್ತಾರ ಸರ್ಕಾರದ ಮುಂದ. ಆದ್ರೆ ಸರ್ಕಾರ ಒಪ್ಕೊಳ್ಳಲ್ಲ ಈ ಒಂದು ಆಂಧ್ರ ಪ್ರದೇಶವನ್ನ ರಾಜ್ಯವನ್ನ ಮಾಡಕ. ಅವಾಗ ಪೊಟ್ಟಿ ಶ್ರೀರಾಮುಲು ಉಪವಾಸ ಸತ್ಯಾಗ್ರಹ ಮಾಡ್ತಾರ. ನೀವೊಂದು ಹೊತ್ತ ಊಟ ಬಿಟ್ರ ಹಸಿವಾಗೈತ್ರಿ ಅಂತ ನರಳ್ತಿರ್ತೀರಿ, 2 ಹೊತ್ತು ಬಿಟ್ರ ಪೂರ್ತಿ ಜೀವೋದಂಗ್ ಮಾಡ್ತಿರ್ತೀರಿ. ಆದ್ರ ಪೊಟ್ಟಿ ಶ್ರೀರಾಮುಲು ಸುಮಾರು ದಿನಗಳ ಕಾಲ, ಸುಮಾರು 58 ದಿನಗಳ ಕಾಲ ಉಪವಾಸ ಮಾಡ್ತಾರ. ಅವರು ಪೊಟ್ಟಿ ಶ್ರೀರಾಮುಲು ಅವರು ಅವಾಗ ನಿಧನರಾಗ್ತಾರ. ನಮ್ಮನ್ನು ಬಿಟ್ಟು ಇಹಲೋಕ ತ್ಯಜಿಸ್ತಾರ, ಅಂದ್ರೆ ಡೆತ್ ಆಗ್ತಾರ. ಆ ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿರುವಂತ ಎಲ್ಲಾ ಜನರು ದಂಗೆ ಎದ್ದು ಬಿಡ್ತಾರ. ಅವಾಗ ಏನಾಗುತ್ತಪ್ಪ ಅಂದ್ರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರೋದಿಲ್ಲ. ಅವಾಗ ಸರ್ಕಾರಗಳು ಕೇಂದ್ರ ಸರ್ಕಾರ ಏನ್ ಮಾಡತ್ತಪ್ಪ ಅಂದ್ರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನು ರಚನೆ ಮಾಡೋಣ ಅಂತೇಳಿ ಈ ಆಂಧ್ರ ಪ್ರದೇಶ ರಾಜ್ಯವನ್ನ ಭಾಷೆಗಳ ಆಧಾರದ ಮೇಲೆ ರಚನೆ ಆಗುತ್ತ. ಹಾಗಾದ್ರೆ ಭಾರತ ದೇಶದಲ್ಲಿ ಮೊದಲು ರಚನೆ ಆದಂತ ರಾಜ್ಯ ಯಾವುದು ಭಾಷೆಗಳ ಆಧಾರದ ಮೇಲೆ? ಆಂಧ್ರ ಪ್ರದೇಶ. ಯಾವಾಗ ಅಂತಂದ್ರೆ 1953 ಮೊಟ್ಟ ಮೊದಲ ರಾಜ್ಯ ನೋಡ್ರಿ. ಭಾರತದಲ್ಲೇ ಭಾಷೆಗಳ ಆಧಾರದ ಮೇಲೆ ರಚನೆ ಆದಂತ ರಾಜ್ಯ ಅಂದ್ರ ಆಂಧ್ರ ಪ್ರದೇಶ. ಹಂಗಂದ್ರೆ ಸರ್ ಭಾಷೆಗಳ ಆಧಾರದ ಮೇಲೆ ಹಂಗಂದ್ರೆ ಏನ್ರಿ ಅಂತ ನೀವು ಪ್ರಶ್ನೆ ಬರುತ್ತೆ, ಹೌದಲ್ವಾ? ಭಾಷೆಗಳ ಆಧಾರದ ಮೇಲೆ ಅಂದ್ರೆ ಈ ಕನ್ನಡ ಭಾಷೆ ಮಾತಾಡ್ತೀವಿ ನಾವು. ಯಾವ ರಾಜ್ಯದವ್ರು ನಾವು? ಕರ್ನಾಟಕ. ಮರಾಠಿ ಭಾಷೆ ಮಾತಾಡ್ತಾರ ಮಹಾರಾಷ್ಟ್ರ, ಮಲಯಾಳಂ ಮಾತಾಡ್ತಾರ ಕೇರಳ. ಈ ತರ ಯಾವ ಭಾಷೆ ಮಾತಾಡ್ತಾರ ಅವ್ರಿಗೊಂದು ಸಪರೇಟ್ ರಾಜ್ಯ. ಭಾಷೆಗಳ ಆಧಾರದ ಮೇಲೆ ರಚನೆ ಯಾವುದು? ಫಸ್ಟ್ ರಚನೆ ಆಗಿದ್ದು ಇದೇ ಆಂಧ್ರ ಪ್ರದೇಶ. ಯಾರ ಹೋರಾಟದ ಫಲವಾಗಿ ಅಂದ್ರೆ ಪೊಟ್ಟಿ ಶ್ರೀರಾಮುಲು ಎನ್ನುವಂತಹ ಹೋರಾಟಗಾರನ ಫಲವಾಗಿ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಯ್ತು. ಅವಾಗ ಮುಂದೆ ಏನಾಗುತ್ತಪ್ಪ ಅಂತಂದ್ರೆ ಈ ಆಂಧ್ರ ಪ್ರದೇಶ ರಾಜ್ಯವನ್ನು ಕೊಟ್ಟಿರಲ್ಲ, ನಮಗೂ ಒಂದು ರಾಜ್ಯ ಕೊಡ್ರಿ ಅಂತೇಳಿ ಬೇರೆ ಬೇರೆ ರಾಜ್ಯದವರು ಕೂಡ ಏನ್ ಮಾಡಿದ್ರು? ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಕರ್ನಾಟಕದವರು ಕೂಡ ಹೋರಾಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ? 1953 ಅವಾಗ ಏನಾಗತ್ತಪ್ಪ ಅಂತಂದ್ರ ಫಜಲ್ ಅಲಿ ಎನ್ನುವಂತ ಒಂದು ಸಮಿತಿ ರಚನೆ ಮಾಡ್ತಾರ. ಯಾವ ಅಲಿ? ಫಜಲ್ ಅಲಿ ಎನ್ನುವಂತ ಸಮಿತಿ ರಚನೆ ಮಾಡ್ತಾರ. ಆ ಫಜಲ್ ಅಲಿ ಸಮಿತಿ ಏನ್ ಹೇಳ್ತದ? ಭಾಷೆಗಳ ಆಧಾರದ ಮೇಲೆ
ರಾಜ್ಯಗಳ ರಚನೆ ಮಾಡ್ರಿ ಅಂತ ಹೇಳ್ತದ. ಈ ಸಮಿತಿ ರಚನೆ ಆಗಿದ್ದು 1953 ಈ ಸಮಿತಿ ರಚನೆ ಆಯ್ತು, ಪಜಲಲಿ ಸಮಿತಿ. ಇದು ಸರ್ಕಾರಕ್ಕೆ 1955 ಏನ್ ಮಾಡ್ತದ, ವರದಿ ಕೊಡ್ತದ. 1956 ಭಾಷೆಗಳ ಆಧಾರದ ಮೇಲೆ ರಾಜ್ಯ ರಚನೆ ಮಾಡಬೇಕು ಅಂತೇಳಿ ವರದಿ ಕೊಟ್ಟು ಬಿಡ್ತಾರ. ಅವಾಗ ರಚನೆ ಆಗ್ತಾವ. ಅವಾಗ ಬಹಳಷ್ಟು ರಾಜ್ಯಗಳ ರಚನೆ ಅದು. ನಮ್ಮ ಕರ್ನಾಟಕ ಕೂಡ ಒಂದು ರಾಜ್ಯ ರಚನೆ ಆಗ್ತದೆ. ಯಾವ ವರ್ಷದಲ್ಲಿ? 1956. ಇಲ್ಲಿ ಬತ್ ನೋಡ್ರಿ, ಆಗಲೇ ಹೇಳಿದ್ನಲ್ಲ ಫಸ್ಟ್ಗೆ ವಿಶಾಲ ಮೈಸೂರು ರಾಜ್ಯ ರಚನೆ ಆಗಿದ್ದು 1956. ಹಾಗಾದ್ರೆ ತಾರೀಖ್ ಯಾವಾಗಪ್ಪ ಅಂದ್ರೆ November 1. ಹೆಂಗ್ ರಚನೆ ಆಯ್ತು ಗೊತ್ತಾಯ್ತಲ್ಲ ಮೈಸೂರು ರಾಜ್ಯ. ಮೈಸೂರು ರಾಜ್ಯ ರಚನೆ ಆಗ್ಬೇಕಂದ್ರೆ ಹಿನ್ನೆಲೆ ಕತೆ ಫಸ್ಟ್ ಯಾವುದು? ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದಲ್ಲಿ ರಚನೆ ಆದದ್ದು ನೋಡಿ. ಉಳಿದ ರಾಜ್ಯಗಳು ಕೂಡ ನಮಗೂ ಕೂಡ ಏನು ರಾಜ್ಯ ಬೇಕು ಪ್ರತ್ಯೇಕ ಭಾಷೆಗಳ ಆಧಾರದ ಮೇಲೆ ಅಂತ ಹೋರಾಟ ಸ್ಟಾರ್ಟ್ ಮಾಡಿದ್ರು. ಅವಾಗ ನಮ್ಮ ಕರ್ನಾಟಕ ಕೂಡ 1956 November 1 ಭಾಷೆಗಳ ಆಧಾರದ ಮೇಲೆ ರಾಜ್ಯ ರಚನೆ ಆಗ್ತದ. ಆ ಸಮಯದಲ್ಲಿ ಇದ್ದಂತ ಮುಖ್ಯಮಂತ್ರಿ ಯಾರ್ಯಪ್ಪ? ಯಾರು? CM ಅಂದ್ರೆ ಏನು? ಚೀಫ್ ಮಿನಿಸ್ಟರ್. ಚೀಫ್ ಅಂದ್ರ ಮುಖ್ಯ, ಮಿನಿಸ್ಟರ್ ಅಂದ್ರ ಮಂತ್ರಿ, ಮುಖ್ಯಮಂತ್ರಿ, ಚೀಫ್ ಮಿನಿಸ್ಟರ್. ಯಾರಿದ್ರು ಆ ಸಮಯದಲ್ಲಿ ಅಂತಂದ್ರೆ ಎಸ್ ನಿಜಲಿಂಗಪ್ಪ. ಯಾರ್ ಲಿಂಗಪ್ಪ? ಎಸ್ ನಿಜಲಿಂಗಪ್ಪನವ್ರು ಏನಿರ್ತಾರಪ್ಪ ಅಂತಂದ್ರ ಮೈಸೂರು ರಾಜ್ಯದ, ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂತ ಕೇಳಿದ್ರೆ ಎಸ್ ನಿಜಲಿಂಗಪ್ಪ. ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಎಸ್ ನಿಜಲಿಂಗಪ್ಪ. ಹಾಗಾದ್ರೆ ಈ ಮೈಸೂರು ರಾಜ್ಯ ಅಂತ ಏನಿತ್ತಲ್ಲ, ಈ ಮೈಸೂರು ರಾಜ್ಯ ಎನ್ನುವಂತ ಪದ ಹೋಗಿ ಮುಂದೆ 1973 November 1 ಕರ್ನಾಟಕ ಅಂತ ಹೆಸರಿಡ್ತಾರ. 1973 November 1 ಏನಂತ ಹೆಸರಿಡ್ತಾರ? ಎಸ್, ಕರ್ನಾಟಕ ಅಂತ ಹೆಸರಿಡ್ತಾರ. ಕರ್ನಾಟಕ ರಾಜ್ಯ ಅಂತೇಳಿ ಮರುನಾಮಕರಣ ಆಗ್ತದ. ಏನಾಗ್ತದ? ಮರುನಾಮಕರಣ. ಮರುನಾಮಕರಣ ಅಂದ್ರೆ ಏನು? ನಾಮಕರಣ ಮಾಡಿರ್ತಾರ, ಮೊದಲು ಹೆಸರಿಟ್ಟಿರ್ತಾರ. ಮೊದಲ ಹೆಸರು ಏನಿತ್ತು? ಮೈಸೂರು ರಾಜ. ಇಲ್ಲಿ ನಾಮಕರಣ ಮಾಡಿದ್ರೆ ಹೆಸರಿಟ್ಟಿದ್ರು. ಒಳ್ಳೆ ಮರುನಾಮಕರಣ ಅಂದ್ರ ಮತ್ತೊಮ್ಮೆ ಹೆಸರಿಡುದು, ಮರುನಾಮಕರಣ ಆಗ್ತದ. ಯಾವ ವರ್ಷ? 1973 November 1 November 1 1973. ಅವಾಗ ಕರ್ನಾಟಕ ಅಂತ ಹೆಸರಿಡ್ತಾರ. ಏನಿಡ್ತಾರ? ಹೆಸರಿಡ್ತಾರ. ಆ ಸಮಯದಲ್ಲಿ ಇದ್ದಂತ ಮುಖ್ಯಮಂತ್ರಿ ಯಾರು? ಆ ಸಮಯದಲ್ಲಿ ಇದ್ದಂತ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಡಿ ದೇವರಾಜ್ ಅರಸು. ಏನು? ಡಿ ದೇವರಾಜ್ ಅರಸ್. ದೇವರಾಜ್ ಅರಸ್. ನೋಡ್ರಿ, ಮೈಸೂರು ರಾಜ್ಯ ಅಂತ ಹೆಸರಿದ್ದಾಗ, ಹೆಸರು ನಾಮಕರಣ ಮಾಡಿದ್ರಲ್ಲ, ಆ ಸಮಯದಲ್ಲಿ ಇದ್ದಂತ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ವಿಶಾಲ ಮೈಸೂರು ರಾಜ್ಯದ್ದು ಎಸ್ ನಿಜಲಿಂಗಪ್ಪ. ಕರ್ನಾಟಕ ಅಂತ ಹೆಸರು ನಾಮಕರಣ ಮಾಡಿದಾಗಿದ್ದಂತ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು. ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಶಾಲ ಮೈಸೂರು ರಾಜ್ಯ ಅಂತ ಹೆಸರಿಟ್ಟ ಆಯ್ತಲ್ಲ, ವಿಶಾಲ ಮೈಸೂರು ರಾಜ್ಯ. ಅವಾಗ ಇದ್ದಂತ ರಾಜ್ಯಪಾಲ ಯಾರಪ್ಪ ಅಂತಂದ್ರೆ ಜಯ ಚಾಮರಾಜ ಒಡೆಯರ್. ಜಯ ಚಾಮರಾಜ ಒಡೆಯರ್. ಇದು ಯಾವಾಗ? ವಿಶಾಲ ಮೈಸೂರು ರಾಜ್ಯ ಅಂತ ಹೆಸರಿಟ್ರು. ಏನು? ವಿಶಾಲ ಮೈಸೂರು ರಾಜ್ಯ ನಿರ್ಮಾಣ ಆಯ್ತಲ್ಲ, ಅವಾಗಿದ್ದಂತ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ರಾಜ್ಯಪಾಲ ಯಾರು ಅಂತಂದ್ರೆ ಜಯ ಚಾಮರಾಜ ಒಡೆಯರ್. ಓಕೆ. ಆದ್ರೆ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡಿದದ್ದು 1973 November 1 ಅವಾಗಿದ್ದಂತ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್. ಹಾಗಾದ್ರೆ ರಾಜ್ಯಪಾಲ ಯಾರು ಅಂತ ಕೇಳ್ತಾರ. ಅವಾಗಿದ್ದಂತ ರಾಜ್ಯಪಾಲ ಯಾರಪ್ಪ ಅಂತಂದ್ರೆ ಹೇಳ್ತೀನಿ ನೋಡ್ರಿ. ಈಗ ಮೋಹನ್ ಲಾಲ್ ಸುಖಾಡಿಯಾ. ಯಾ ಸುಖಾಡಿಯಾ? ಮೋಹನ್ ಲಾಲ್ ಸುಖಾಡಿಯಾ. ಎಸ್, ಗೊತ್ತಾಯ್ತಾ? ಹಾಗಾದ್ರೆ ಕರ್ನಾಟಕ ಅಂತ ನಾಮಕರಣ ಮಾಡಿದಂತ ಸಮಯದಲ್ಲಿ ಇದ್ದಂತ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು. ಮೈಸೂರು ರಾಜ್ಯ ಅಂತ ನಾಮಕರಣ ಮಾಡಿದಂತ ಸಮಯದಲ್ಲಿ ಇದ್ದಂತ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಆ ಸಮಯದಲ್ಲಿ ಜಯ ಚಾಮರಾಜ ಒಡೆಯರ್ ರಾಜ್ಯಪಾಲ ಆಗಿದ್ರು. ಕರ್ನಾಟಕ ಅಂತ ಹೇಳಿ ಹೆಸರಿಟ್ಟಾಗಿದ್ದಂತ ರಾಜ್ಯಪಾಲರು ಮೋಹನ್ ಲಾಲ್ ಸುಖಾಡಿಯಾ. ಹಾಗಾದ್ರೆ ಮೊಟ್ಟ ಮೊದಲು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಬರ್ತದೆ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಫಸ್ಟ್ಗೆ ಅಲ್ಲ, ಫಸ್ಟ್ಗೆ ನಮ್ಮ ಭಾರತ ದೇಶಕ್ಕೆ 1947 August 15 ಸ್ವಾತಂತ್ರ್ಯ ಸಿಕ್ತಲ್ಲ. ಸ್ವಾತಂತ್ರ್ಯ ಸಿಕ್ಕಂತ ಸಮಯದಲ್ಲಿ ಅವಾಗ ಕರ್ನಾಟಕ ಎಲ್ಲಾ ರಾಜ್ಯದಲ್ಲಿ ಸ್ವಯಂ ಪ್ರೇರಿತವಾಗಿ ಸರ್ಕಾರಗಳು ರಚನೆ ಆಗ್ತಾವ, ಚುನಾವಣೆ ನಡೆದಿರಲ್ಲ. ಆ ಸಮಯದಲ್ಲಿ ಇದ್ದಂತ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ KC ರೆಡ್ಡಿ. ಯಾರು? ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ KC ರೆಡ್ಡಿ. ಈತ ಹೆಂಗ್ ಮುಖ್ಯಮಂತ್ರಿ ಆತನಪ್ಪ ಕೇಳ್ತೀರಾ? ಹೇಳ್ತೀನಿ ಸ್ಟೋರಿ. ಅವಾಗ ಮೈಸೂರು ರಾಜರು ಒಡೆಯರ್ ಏನಿದ್ರಲ್ಲ ಆಳ್ವಿಕೆ ಮಾಡ್ತಿದ್ರು ನಮ್ಮ ಕರ್ನಾಟಕವನ್ನ.
ನಮ್ಮ ಭಾರತ ದೇಶಕ್ಕಿನ್ನ ಸ್ವಾತಂತ್ರ್ಯ ಸಿಕ್ಕಿರಲ್ಲ. 1947 ಆಗಸ್ಟ್ 15ನೇ ತಾರೀಕು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತದಲ್ಲ, ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರಪ್ಪ, ಮೈಸೂರು ರಾಜ್ಯರು ಒಡೆಯರು ಆಳ್ವಿಕೆ ಮಾಡ್ತಾರ ರಾಜರ ಕಾಲದಾಗ. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಆ ಮೈಸೂರು ಒಡೆಯರು ನಮ್ಮ ಈ ಒಂದು ಕರ್ನಾಟಕ ರಾಜ್ಯವನ್ನು, ಮೈಸೂರು ರಾಜ್ಯ ಇತ್ತಲ್ಲ ಅದು ಬಿಟ್ಟು ಕೊಡಲ್ಲ ಅಂತಾರ ಸರ್ಕಾರಕ್ಕ. ನಮ್ದೈತಿ ರಾಜ್ಯ ಇದು, ನಾವು ಬಿಟ್ಟು ಕೊಡಲ್ಲ ಅಂತಾರ ಸರ್ಕಾರಕ್ಕ. ಅವಾಗ ಒಂದು ಹೋರಾಟ ಮಾಡ್ತಾರ. ಆ ಹೋರಾಟದ ಹೆಸರು ಏನಪ್ಪಾ ಅಂದ್ರ ಮೈಸೂರು ಚಲೋ ಚಳವಳಿ. ಯಾವ ಚಳವಳಿ? ಹಾಗಾದ್ರೆ ಮೈಸೂರು ಚಲೋ ಇದ್ರ ಹೆಸರು ಇನ್ನೊಂದು ಬಹಳ ಮಜಾ ಐತಿ, ಬಹಳ ಮಜಾ ಐತಿ. ಹೇಳ ಅದ್ರ ಹೆಸರು ಈ ಮೈಸೂರು ಚಲೋ ಚಳವಳಿ ಅಥವಾ ಮೈಸೂರು ಚಲೋ ಚಳವಳಿ ಅಥವಾ ಇನ್ನೊಂದು ಹೆಸರು ಏನಂದ್ರೆ ಅರ್ಕಟ್ ಬಾಯ್ಕಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ. ಏನು? ಅರ್ಕಾಟ್ ಬಾಯ್ಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ ಎನ್ನುವಂತ ಹೆಸರು ಐತಿ. ಅದ್ರ ಹೆಸರು ಇನ್ನೊಂದು ಹೆಸರು ಮೈಸೂರು ಚಲೋ. ಮೈಸೂರು ಚಲೋ ಚಳವಳಿ ಅಂದ್ರೆ ಒಂದೇ, ಅರ್ಕಟ್ ಬಾಯ್ಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ ಅಂದ್ರೆ ಒಂದೇ. ಈ ಹೋರಾಟ ಯಾರು ಮಾಡಿದ್ರಪ್ಪ, ಯಾರ ನೇತೃತ್ವದಲ್ಲಿ ಈ ಹೋರಾಟ ನಡೀತಪ್ಪ ಅಂತಂದ್ರೆ, ಯಾರ ನೇತೃತ್ವದಲ್ಲಿ? ಕೆ.ಸಿ. ರೆಡ್ಡಿ ನೇತೃತ್ವದಲ್ಲಿ. ಕೆ.ಸಿ. ರೆಡ್ಡಿ ಅವರ ನೇತೃತ್ವದಲ್ಲಿ ಹೋರಾಟ ನಡೀತದ. ಹೋರಾಟದಲ್ಲಿ ಸಾಕಷ್ಟು ಜನ ಭಾಗವಹಿಸ್ತಾರ, ಯಶಸ್ವಿ ಆಗ್ತೈತಿ. ಅವಾಗ ಇದಕ್ಕ ಒಪ್ಪಿಗೆರಿಂದ ಅವಾಗ ಇದ್ದಂತ ಒಬ್ಬ ರಾಜ ಇರ್ತಾರ, ಮೈಸೂರು ಒಡೆಯರ್. ಯಾರು ರಾಜರಪ್ಪ ಅಂದ್ರೆ ಜಯಚಾಮರಾಜ ಒಡೆಯರ್ ಇದ್ನಲ್ಲ, ಅವ ರಾಜ ಇರ್ತಾನ. ಆಯ್ತು, ನಮ್ಮ ಈ ಒಂದು ಸಂಸ್ಥಾನದಿಂದ ಈ ಒಂದು ಆಡಳಿತ ಬೇರ್ಪಡಿಸ್ತೀವಿ, ನಾವು ಸರ್ಕಾರಕ್ಕೆ ಒಪ್ಪಿಸ್ತೀವಿ ಅಂತೇಳಿ ಒಪ್ಪುತ್ತಾರ. ಅವಾಗ ಮೊದಲ ಮುಖ್ಯಮಂತ್ರಿಯಾಗಿ ಕೆ.ಸಿ. ರೆಡ್ಡಿ ಆಯ್ಕೆ ಆಗ್ತಾರ. ಅವಾಗ ಯಾಕಾಯ್ದ್ರು? ಅವ್ರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ರಚನೆ ಆಗ್ತದ. ಅದಕ್ಕೋಸ್ಕರ ಅವಾಗ ಆ ರಾಜ್ಯ ಬಿಟ್ಟು ಕೊಟ್ಟಿದ್ನಲ್ಲ, ಜಯಚಾಮರಾಜ ಒಡೆಯರ್ ಇದ್ರಲ್ಲ, ಸಂಸ್ಥಾನವನ್ನು ಬಿಟ್ಟು ಕೊಟ್ಟು ಸರ್ಕಾರಕ್ಕೆ ಒಪ್ಪಿಸಿದ್ರು. ಅವ್ರಿಗೆ ಖಾಲಿ ಬಿಡೋದು ಬೇಡ ಅಂತೇಳಿ ಅವ್ರಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರ, ಅವ್ರಿಗೆ ರಾಜ್ಯಪಾಲ ಮಾಡ್ತಾರ. ಏನ್ ಮಾಡ್ತಾರ? ಯಾರಿಗೆ? ಜಯಚಾಮರಾಜ ಒಡೆಯರಿಗೆ. ಯಾರಿಗೆ? ಜಯಚಾಮರಾಜ ಒಡೆಯರ್. ನೋಡ್ರಿ, ಇನ್ನೊಂದ್ಸಲ ರಿಪೀಟ್ ಮಾಡ್ಲಾ? ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಕರ್ನಾಟಕದ ಮೊದಲ ರಾಜ್ಯಪಾಲ ಯಾರು? ಎಸ್, ಜಯಚಾಮರಾಜ ಒಡೆಯರ್. ಹೌದಾ? ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಹಾಗಾದ್ರೆ ವಿಶಾಲ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲ ಯಾರು? ಹಾಗಾದ್ರೆ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡಿದ್ರಲ್ಲ, ಅವಾಗಿದ್ದಂತ ಮುಖ್ಯಮಂತ್ರಿ ಯಾರು? ಎಸ್, ಯಾರು? ಕರ್ನಾಟಕ ಅಂತ ಮರುನಾಮಕರಣ ಮಾಡಿದಂತ ಸಮಯದಲ್ಲಿ ಇದ್ದಂತ ರಾಜ್ಯಪಾಲ ಯಾರು? ಎಸ್, ಮೋಹನ್ ಲಾಲ್ ಸುಖಾಡಿಯಾ. ಹಾಗಾದ್ರೆ ಕರ್ನಾಟಕ ಅಂತ ನಾಮಕರಣ ಮಾಡಿದ ವರ್ಷ? ಕರ್ನಾಟಕ ಅಂತ ನಾಮಕರಣ ಮಾಡಿದಂತ ವರ್ಷ? ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು 1973. ಹಾಗಾದ್ರೆ ವಿಶಾಲ ಮೈಸೂರು ರಾಜ್ಯ ರಚನೆ ಆಗಿದ್ದು ಯಾವ ವರ್ಷ? ಕರ್ನಾಟಕ ವಿಶಾಲ ಮೈಸೂರು ರಾಜ್ಯ ರಚನೆ ಆಗಿದ್ದು ಯಾವ ವರ್ಷ? 1956. ಇದಿಷ್ಟು ನೆನ್ಪಿಡ್ಬೇಕು. ಡೇಟ್ ಅಂದ್ರೆ ಸೇಮ್, November 1. ಇಷ್ಟು ಗೊತ್ತಾಯ್ತಾ? ಇಷ್ಟೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಮಾಹಿತಿ ಇಷ್ಟು. ಓಕೆ, ಇನ್ನೊಂದು ಮಾಹಿತಿ ನೀವು ಗಮನಿಸ್ತೀರಿ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂದ್ರಾಗ ಕೆ.ಸಿ. ರೆಡ್ಡಿ, ನೆನ್ಪಿಟ್ಕೊಡ್ರಿ. ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂದ್ರ ಎಸ್ ನಿಜಲಿಂಗಪ್ಪ. ಕರ್ನಾಟಕ ಅಂತ ಹೆಸರನ್ನ ಇಟ್ಟಾಗಂತಂದ್ರ ಡಿ ದೇವರಾಜ ಅರಸ್. ನೋಡ್ರಿ, ಕರ್ನಾಟಕ ಮೊದಲ ರಾಜ್ಯಪಾಲ ಅಂದ್ರೆ ಜಯಚಾಮರಾಜ ಒಡೆಯರೇ. ವಿಶಾಲ ಮೈಸೂರು ರಾಜ್ಯ ಅಂತ ಹೆಸರಿಟ್ಟಿರಲ್ಲ 1956ರಾಗ, ಅವಾಗೂ ಅವನೇ ಇರ್ತಾರೆ, ಜಯಚಾಮರಾಜ ಒಡೆಯರೇ ಇರ್ತಾರ ಅವ್ರು. ಓಕೆ, ಇನ್ನೊಂದು ಕ್ವಶನ್ ಐತ್ರಿ. ವಿಧಾನಸೌಧ ನೋಡಿರಿ, ವಿಧಾನಸೌಧ ಎಲ್ಲೈತಿ? ಬೆಂಗಳೂರಾಗ ಐತಿ ವಿಧಾನಸೌಧ. ಹಾಗಾದ್ರೆ ವಿಧಾನಸೌಧ ಕಟ್ಟಿಸಿದವ್ರು ಯಾರು? ವಿಧಾನಸೌಧ ಕಟ್ಟಿಸಿದವ್ರು ಯಾರು? ಯಾರು ಹೇಳ್ತೀರಿ? ಹೇಳ್ಕೊ. ವೆರಿ ಗುಡ್, ಕೂತ್ಕೋ. ವಿಧಾನಸೌಧವನ್ನು ನಿರ್ಮಿಸಿದವ್ರು ಯಾರಪ್ಪ ಅಂದ್ರೆ ಕೆಂಗಲ್ ಹನುಮಂತಯ್ಯ. ಹೌದಾ? ನೋಡ್ರಿ, ವಿಧಾನಸೌಧ ಎಲ್ಲಿ ಐತೆ ಅಂತ ಕೇಳಿದ್ರೆ ಬೆಂಗಳೂರು. ಅದರ ನಿರ್ಮಾಪಕರ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಕೆಂಗಲ್ ಹನುಮಂತಯ್ಯ. ಹೌದಾ? ಹಾಗಾದ್ರೆ ಇದರ ಶಿಲ್ಪಿ ಯಾರು? ಈ ಒಂದು ವಿಧಾನಸೌಧ ನಿರ್ಮಿಸಿದಂತ ಶಿಲ್ಪಿ ಯಾರು ಅಂತಂದ್ರೆ ನಾಗೇಂದ್ರ ಸ್ಥಪತಿ. ಯಾವ ಸ್ಥಪತಿ? ನಾಗೇಂದ್ರ ಸ್ಥಪತಿ ಅನ್ನುವಂತವ ಈ ವಿಧಾನಸೌಧದ ಶಿಲ್ಪಿ. ಈ ಕೆಂಗಲ್ ಹನುಮಂತಯ್ಯ ಕೂಡ ಮುಖ್ಯಮಂತ್ರಿ ಆಗಿದ್ರು. ಯಾವಾಗಂದ್ರೆ ನಮ್ಮ ಭಾರತ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೀತಾವ. 1952ರಲ್ಲಿ. ಅವಾಗ ಇವ್ರು ಮುಖ್ಯಮಂತ್ರಿ ಆಗ್ತಾರ. ನೆನ್ಪಿಟ್ಕೋಬೇಕು ನೀವು. ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಯಾರಂದ್ರೆ ಕೆಂಗಲ್ ಹನುಮಂತಯ್ಯ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ, ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಸರ್, ಚುನಾಯಿತ ಮುಖ್ಯಮಂತ್ರಿ ಅಂದ್ರೆ ಏನ್ರಿ? ಕೆ.ಸಿ. ರೆಡ್ಡಿ ಇದ್ರಲ್ಲ, ಅವ್ರು ಎಲೆಕ್ಷನ್ ಮಾಡಿಕೆ ಮುಖ್ಯಮಂತ್ರಿ ಆಗಿರಲ್ಲ.
ಎಲೆಕ್ಷನ್ ಆಗಿರಲ್ಲ ಅವಾಗ. ಅದು ಎಲೆಕ್ಷನ್ ಆಗಿ ಫಸ್ಟ್ ಮುಖ್ಯಮಂತ್ರಿ ಆಗಿದ್ದ ಯಾರಂದ್ರೆ ಕೆಂಗಲ್ ಹನುಮಂತಯ್ಯ. 1952 ಚುನಾವಣೆಗಳು ನಡೀತಾವ, ಎಲೆಕ್ಷನ್ ನಡೀತಾವ. ಅವಾಗ ಫಸ್ಟ್ ಗೆ ಸಿಎಂ ಆಗ್ತಾರೆ ಯಾರು? ಕೆಂಗಲ್ ಹನುಮಂತಯ್ಯ. ಅವರೇ ಭಾರತದ ಒಂದು ಶ್ರೇಷ್ಠವಾದಂತ ಸ್ಮಾರಕ ವಿಧಾನಸೌಧವನ್ನು ಬೆಂಗಳೂರಿನಲ್ಲಿ ನಿರ್ಮಿಸ್ತಾರ. ಅದರ ಶಿಲ್ಪಿ ಯಾರಪ್ಪ ಅಂದ್ರೆ ನಾಗೇಂದ್ರ ಸ್ಥಪತಿ. ಯಾವ ಸ್ಥಪತಿ? ಎಸ್, ನಾಗೇಂದ್ರ ಸ್ಥಪತಿ. ಹೌದಾ? ಇನ್ನು ಮುಂದುವರೆದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳದವ? ಎಷ್ಟು ಜಿಲ್ಲೆಗಳು? 31. ಪಕ್ಕಾನಾ? ಗ್ಯಾರಂಟಿ? ಹಾಗಾದ್ರೆ ಕರ್ನಾಟಕದ 31ನೇ ಜಿಲ್ಲೆ ಯಾವ್ದಪ್ಪ? ಎಸ್, ಯಾವ್ದು? ವಿಜಯನಗರ. ವಿಜಯಪುರ ಅಲ್ಲ. ಓಕೆ. ಆ ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳದಾವ ಅಂದ್ರೆ 6 ತಾಲೂಕುಗಳದಾವ. ಸರ್, ತಾಲೂಕುಗಳು ಯಾಕೆ ನೆನ್ಪಿಟ್ಕೊಳ್ಬೇಕ್ರಿ ಅಂದ್ರೆ ಇತ್ತೀಚೆಗೆ ಕೊನೆಯದಾಗಿ ರಚನೆ ಆಗೈತಿ 31ನೇ ಜಿಲ್ಲೆ ವಿಜಯನಗರ. ಅದಕ್ಕೋಸ್ಕರ 6 ತಾಲೂಕುಗಳದವ, ನೆನ್ಪಿಟ್ಕೊಳ್ಬೇಕು ನೀವು. ಹಾಗಾದ್ರೆ ಕರ್ನಾಟಕದ 31ನೇ ಜಿಲ್ಲೆ ವಿಜಯನಗರ ಆದ್ರ 30ನೇ ಜಿಲ್ಲೆ ಯಾವ್ದ್ರಿ? ಕರ್ನಾಟಕದ 30ನೇ ಜಿಲ್ಲೆ ಯಾವ್ದಂದ್ರೆ ಯಾದಗಿರಿ ಜಿಲ್ಲೆ. ಯಾವ ಜಿಲ್ಲೆ? ನಮ್ಮೆಲ್ಲರ ಹೆಮ್ಮೆ ಜಿಲ್ಲೆ. ಯಾವ ಜಿಲ್ಲೆ? ನಮ್ಮ ಯಾದಗಿರಿ ಅಂತ ಹೆಮ್ಮೆ ಅಂತ ಹೇಳ್ಕೋಬೇಕು. ಯಾಕಂದ್ರೆ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಹಿಂದೆ ಉಳಿದಿವಿ. ಈಗ ಪ್ರಗತಿ ಸಾಧಿಸೈತಿ. SLC ಮತ್ತು PUC ಒಂದು ಸಾಕ್ಷರತಾ ಮಟ್ಟದಲ್ಲಿ ಆಗಿರ್ಬೋದು. ಓಕೆ, ಇಷ್ಟು ಗೊತ್ತಿರ್ಬೇಕು ನಿಮ್ಗ. ಕರ್ನಾಟಕದ 30ನೇ ಜಿಲ್ಲೆ ಯಾದಗಿರಿ ಅಂತ ಹೇಳಿದ್ರಲ್ಲ, ಆ ಯಾದಗಿರಿ ಜಿಲ್ಲೆ ಯಾವಾಗ ರಚನೆ ಆಯ್ತು ಗೊತ್ತಾ ನಿಮ್ಗ? ನೋಡ್ರಿ, ನಮ್ಮ ಯಾದಗಿರಿ ಜಿಲ್ಲೆ ರಚನೆ ಆಗಿತ್ತು ಯಾವಾಗಪ್ಪ ಅಂದ್ರೆ 2010 ಆಗಸ್ಟ್ 10. 2010. ಎಸ್, ನೆನ್ಪಿಟ್ಕೋಬೋದ? ಈಜಿ ನೋಡ್ರಿ. 2010 ಆಗಸ್ಟ್. ಇಲ್ಲಿ ಒಂದು 10 ಐತಲ್ಲ, ಅದೇ ಇಲ್ಲಿ 10 ಬರದ್ ಬಿಡ್ರಿ, ನೆನ್ಪಿಟ್ಕೋಬಹುದು. 2010 ಆಗಸ್ಟ್ 10 ನಮ್ಮ ಯಾದಗಿರಿ ಜಿಲ್ಲೆ ಉದಯವಾಯಿತು. ಹಾಗಾದ್ರೆ ಯಾದಗಿರಿ ಜಿಲ್ಲೆ ಐತಲ್ಲ, ಯಾವ ಜಿಲ್ಲೆಯಿಂದ ಪ್ರತ್ಯೇಕವಾಯ್ತು? ಈಗಿನ ಕಲಬುರಗಿ ಜಿಲ್ಲೆ. ಅವಾಗ ಏನಂತ ಕರಿತಿದ್ರು ಅಂದ್ರೆ ಗುಲ್ಬರ್ಗಾ ಜಿಲ್ಲೆ ಅಂತ ಕರಿತಿದ್ರು. ಈಗ ಪ್ರೆಸೆಂಟ್ ಕಲಬುರಗಿ ಜಿಲ್ಲೆ ಅಂತ ಕರೀತಾರ. ಆ ಕಲಬುರಗಿ ಜಿಲ್ಲೆಯಿಂದ 2010 ಆಗಸ್ಟ್ 10ನೇ ತಾರೀಕು ಯಾವ ಜಿಲ್ಲೆ ಉದಯವಾಯಿತು? ಯಾದಗಿರಿ ಜಿಲ್ಲೆ. ಹೌದಾ? ಪಕ್ಕನಾ? ಪಕ್ಕ. ಯಾದಗಿರಿ ಜಿಲ್ಲೆಯಲ್ಲಿ ತಾಲೂಕುಗಳು ಯಾವ್ಯಾವ? ಸುರಪುರ, ಶಾಪುರ, ಯಾದಗಿರಿ, ಮತ್ತೆ ಇತ್ತೀಚೆಗೆ ಗುರುಮಿಟ್ ಕಲ್ಲು ಆಗೈತಿ, ಹುಣಸಗಿ ಆಗೈತಿ, ವಡಗೇರ ಆಗೈತಿ. ಇಷ್ಟು ತಾಲೂಕುಗಳದವ. ಗೊತ್ತಾಯ್ತಾ? ಮತ್ತ ಮಲಗಿದ ಬುದ್ಧನ ಬೆಟ್ಟ ಕಂಡು ಬರುವಂತ ಕರ್ನಾಟಕದ ಜಿಲ್ಲೆ ಯಾವ್ದಂತ ಕೇಳ್ತಾರ? ಯಾದಗಿರಿ ಜಿಲ್ಲೆ. ಮಲಗಿದ ಬುದ್ಧನ ಬೆಟ್ಟ ಅಂದ್ರೆ ಆ ಬೆಟ್ಟ ಐತಲ್ಲ, ಇಲ್ಲಿ ನಮ್ಮ ಕಕ್ಕೇರದಲ್ಲಿ ಬೆಟ್ಟಗಳದವಲ್ಲ, ಆ ತರ ಬೆಟ್ಟ ಐತಿ. ಎಲ್ಲಪ್ಪ ಅಂತಂದ್ರೆ ಹೇಳ್ತೀನಿ ಈಗ. ಮಲಗಿದ ಬುದ್ಧ ಹೆಂಗ್ ಕಾಣ್ತಾನ ಹಂಗ ಆ ಬೆಟ್ಟ ಇದೆ. ಆ ಮಲಗಿದ ಬುದ್ಧನ ಬೆಟ್ಟ ಕಂಡು ಬರುವ ಜಿಲ್ಲೆ ಯಾವ್ದಂತ ಕೇಳಿದ್ರೆ ಯಾದಗಿರಿ ಜಿಲ್ಲೆ. ಹಾಗಾದ್ರೆ ಅದೇ ನೋಡ್ರಿ, ಎಷ್ಟು ಟ್ವಿಸ್ಟ್ ಅದು ಕ್ವಶನ್. ಜಿಲ್ಲೆ ಕೇಳಿದ್ರೆ ಯಾದಗಿರಿ ಹೇಳ್ಬೇಕು. ಆದ್ರೆ ಮಲಗಿದ ಬುದ್ಧನ ಬೆಟ್ಟ ಕಂಡು ಬರುವಂತ ಸ್ಥಳ ಅಂದ್ರೆ ಊರು ಯಾವ್ದಂತ ಕೇಳಿದ್ರೆ ಹೇಳ್ಬೇಕು ನೀವು ಶಹಾಪುರ. ಯಾವ್ದು? ಶಹಾಪುರದಲ್ಲಿ ಏನ್ ಕಂಡು ಬರ್ತದೆ? ಮಲಗಿದ ಬುದ್ಧನ ಬೆಟ್ಟ ಕಂಡು ಬರ್ತದೆ. ಸರ್, ಎಲ್ಲೈತ್ರಿ ಶಹಾಪುರದಾಗ? ನೋಡಿದ್ರೆ ನೀವು ಯಾವಾಗಾದ್ರೂ ಹೋದ್ರ ನೋಡ್ಬೇಡ್ರಿ, ಅಲ್ಲಿ ಸಂಗಮನಾಥನ ದೇವಸ್ಥಾನ ಐತಿ. ಸಂಗಮನಾಥನ್ ಅಲ್ಲಿ ಹೋಗಲ್ಲಿ ಹತ್ರ ನೇರ ಆಗುತ್ತೆ ಮಲಗಿದ ಬುದ್ಧನ ಬೆಟ್ಟ. ಎಲ್ಲಿ? ಶಹಾಪುರದಲ್ಲಿ. ಸ್ಥಳ ಯಾವ್ದಂತ ಕೇಳಿದ್ರೆ ಶಹಾಪುರ. ಜಿಲ್ಲೆ ಯಾವ್ದಂದ್ರೆ ಯಾದಗಿರಿ. ಮಲಗಿದ ಬುದ್ಧನ ಬೆಟ್ಟ ಕಂಡು ಬರ್ತೈತಿ ನೋಡ್ರಿ. ಎಲ್ಲಿ ಅಂದ್ರೆ ನಮ್ಮ ಯಾದಗಿರಿ. ಮತ್ತ ಕರ್ನಾಟಕದ ಅತ್ಯಂತ ದೊಡ್ಡದಾದಂತ ಪಕ್ಷಿಧಾಮ ಇರುವುದು. ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಯಾವುದು ಅಂತ ಕೇಳಿದ್ರೆ ಬೋನಾಳ ಪಕ್ಷಿಧಾಮ. ಬೋನಾಳ ಪಕ್ಷಿಧಾಮ ಇರೋದು ಎಲ್ಲಪ್ಪ ಅಂದ್ರೆ ಸುರಪುರ ತಾಲೂಕಿನ ಬೋನಾಳದಲ್ಲಿ. ಕರ್ನಾಟಕದ ಅತ್ಯಂತ ದೊಡ್ಡ ಪಕ್ಷಿಧಾಮ ನಮ್ಮ ಹೆಮ್ಮೆಯ ಜಿಲ್ಲೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬೋನಾಳದೊಳಗೈತಿ. ಬೋನಾಳದಾಗ ಏನೈತಿ? ಪಕ್ಷಿಧಾಮ ಐತಿ, ಮತ್ತೆ ಕೆರೆ ಕೂಡ ಐತಿ. ವಿಶ್ವದ ಅನೇಕ ಪ್ರಸಿದ್ಧ ಪಕ್ಷಿಗಳು ಆ ಒಂದು ಪಕ್ಷಿಧಾಮಕ್ಕೆ ಬರ್ತಾವ. ಓಕೆ, ನೀವೆಲ್ಲ ಗೋಳಗುಂಟ ನೋಡಿದಿರಾ? ಗೋಳಗುಂಟ ಯಾವ ಜಿಲ್ಲೆಯಲ್ಲಿ ಐತಿ? ವಿಜಯಪುರ ಜಿಲ್ಲೆ ಅಂತ ಕರಿಬೇಕು. ಬಿಜಾಪುರ ಮುಂಚೆ ಬಿಜಾಪುರ ಅಂತಿದ್ರು, ಈಗ ಏನನ್ಬೇಕು? ವಿಜಯಪುರ ಜಿಲ್ಲೆ. ಗೋಳಗುಂಟ ಇರೋದು ವಿಜಯಪುರ ಜಿಲ್ಲೆ. ಅದನ್ನು ನಿರ್ಮಿಸಿದಂತವ್ರು ಯಾರು? ರಾಜ ಯಾರಪ್ಪ ಅಂತ ಕೇಳಿದ್ರೆ ಸುಲ್ತಾನ್ ಯಾರು ಅಂದ್ರೆ ಮೊಹಮ್ಮದ್ ಆದಿಲ್ ಶಾಹಿ. ಯಾರು? ಮೊಹಮ್ಮದ್ ಆದಿಲ್ ಶಾಹಿ. ತಾಜ್ ಮಹಲ್ ನೋಡಿದಿರಾ ಫೋಟೋದಲ್ಲಿ? ರಿಯಲ್ ಆಗಿ ನೋಡಿರ್ಲಿಲ್ಲ, ಫೋಟೋದಲ್ಲಿ ನೋಡಿರಾ? ತಾಜ್ ಮಹಲ್ ಎಲ್ಲೈತಪ್ಪ? ಎಸ್, ಆಗ್ರಾದಲ್ಲಿ ಐತಿ. ಆದ್ರೆ ತಾಜ್ ಮಹಲ್ ಐತಲ್ಲ, ಅದು ಯಾವ ನದಿ ದಂಡೆ ಮೇಲೆ ಐತಿ ಅಂತಂದ್ರ ಯಮುನಾ ನದಿ ದಂಡೆ ಮೇಲೆ ಐತಿ. ಹೌದಾ? ಹಾಗಾದ್ರೆ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರ ಒಂದು ಕಟ್ಟಡ ಬಿಜಾಪುರದಾಗ ಐತಿ. ಅದು ಯಾವ್ದಪ್ಪ ಅಂತ ಕೇಳಿದ್ರೆ ಇಬ್ರಾಹಿಂ ರೋಜಾ. ಯಾವ್ದು? ಇಬ್ರಾಹಿಂ ರೋಜಾ. ತಾಜ್ ಮಹಲ್ ಎಲ್ಲಿ ಅಂತ ಕೇಳಿದ್ರ ಆಗ್ರಾ. ಅದೇ ದಕ್ಷಿಣ ಭಾರತದ ತಾಜ್ ಮಹಲ್ ಯಾವ್ದಂತ ಕೇಳಿದ್ರೆ ಇಬ್ರಾಹಿಂ ರೋಜಾ. ಅದು ಇರೋದು ವಿಜಯಪುರ ಜಿಲ್ಲೆಯಲ್ಲಿ. ಓಕೆ, ಇನ್ನು ಮುಂದುವರೆದು
ತಾಳಿಕೋಟೆ ಕದನ ಅಂತ ಕೇಳಿದಿರಾ? ತಾಳಿಕೋಟೆ ಕದನ ನಡೆದಿದ್ದು ಯಾವ ಜಿಲ್ಲೆಯಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆಯ ಈಗಿನ ತಾಳಿಕೋಟೆ ತಾಲೂಕಿನ ತಾಳಿಕೋಟೆ ಊರು, ಅಥವಾ ಇನ್ನೊಂದು ಹೆಸರು, ಅದರ ಹೆಸರು ಏನಂದ್ರ ರಕ್ಕಸ ತಂಗಡಿಗಿ ಕದನ ಅಂತ ಕರೀತಾರ. ರಕ್ಕಸ ತಂಗಡಿ ಕದನ ಇದು ಯಾರ ಮಧ್ಯೆ ನಡೀತಪ್ಪ ಅಂತ ಕೇಳಿದ್ರೆ ವಿಜಯನಗರ ಸಾಮ್ರಾಜ್ಯದ ಅವಾಗ ಆಡಳಿತ ಚುಕ್ಕಾಣಿ ಅಳಿಯ ರಾಮರಾಯನ್ ಕೈಗಿರುತ್ತ ಅವರಿಗೆ ಮತ್ತು ಶಾಹಿ ಸುಲ್ತಾನರಿಗೆ ನಡೀತೈತಿ. ಶಾಹಿ ಸುಲ್ತಾನರು 5 ಮನೆತನಗಳು ಇರ್ತಾವ. ಯಾವಪ್ಪ ಅಂದ್ರ ಬೀದರ್ನ ಬರೀದ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಬೀರಾರ್ನ ಇಮಾದತ್ ಶಾಹಿ, ಅಹಮದ್ನಗರದ ನಿಜಾಂ ಶಾಹಿ, ಬಿಜಾಪುರದ ಆದಿಲ್ ಶಾಹಿ. ಈ 5 ಮನೆತನಗಳಿಗೂ ಮತ್ತು ವಿಜಯನಗರ ಸಾಮ್ರಾಜ್ಯ ಬೆಂಕಿ ಸಾಮ್ರಾಜ್ಯ. ಅವ್ರ ಸಾಮ್ರಾಜ್ಯ ನೋಡಿದ್ರೆ ಮೈ ತರ ನಡಬೇಕು ವೈರಿಗಳಿಗೆ ಅಂತ ಒಂದು ಸಾಮ್ರಾಜ್ಯ. ವಿಶೇಷವಾಗಿ ಹಿಂದೂ ಧರ್ಮದ ರಕ್ಷಣೆಗಾಗಿಯೇ ಜನ್ಮ ತಾಳಿದೆಯೇನೋ ಎನ್ನುವಂತ ಸಾಮ್ರಾಜ್ಯ ಯಾವ್ದಾದ್ರು ಇತ್ತಂದ್ರೆ ನಮ್ಮ ಭಾರತ ದೇಶದಲ್ಲಿ ವಿಜಯನಗರ ಸಾಮ್ರಾಜ್ಯ. ಅಂತ ವಿಜಯನಗರ ಸಾಮ್ರಾಜ್ಯವನ್ನು ನಿರ್ಮಿಸಿದವರು ಯಾರಪ್ಪ ಅಂದ್ರೆ ಅಕ್ಕ ಬುಕ್ಕರು ಅಥವಾ ಉಕ್ಕರಾಯ ಅಥವಾ ಬುಕ್ಕರಾಯ. ಅಕ್ಕರಾಯ ಬುಕ್ಕರಾಯ ಇವರು ಯಾರಪ್ಪ ಅಂದ್ರೆ ಸಂಗಮನ ಮಕ್ಕಳು. ಅವರ ತಂದೆ ಹೆಸರು ಸಂಗಮ. ಕನ್ನಡದ ಮೊದಲ ಶಾಸನ ಯಾವುದು? ಯಾವ ಶಾಸನ? ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ. ಇದು ಯಾವ ಜಿಲ್ಲೆಯಲ್ಲಿ ಐತಿ ಅಂದ್ರ ಹಾಸನ ಜಿಲ್ಲೆಯಲ್ಲಿ ಐತಿ. ಹಾಸನ ಜಿಲ್ಲೆಯಲ್ಲಿ ಐತಿ. ಇದು ಕ್ರಿಸ್ತ ಶಕ 450 ಕ್ರಿಸ್ತ ಶಕ 450 ರಚನೆ ಆಗೈತಿ ಅಲ್ಮಿಡಿ ಶಾಸನ. ಓಕೆ, ಇದು ಕನ್ನಡದ ಮೊದಲ ಶಾಸನ. ಈ ಒಂದು ಅಲ್ಮಿಡಿ ಶಾಸನವನ್ನು ಹೊರಡಿಸಿದಂತ ಕೆತ್ತಿಸಿದ ರಾಜ ಯಾರಪ್ಪ ಅಂದ್ರೆ ಅವನ ಹೆಸರು ಕಾಕುತ್ಸವರ್ಮ. ಏನು? ಕಾಕುತ್ಸವರ್ಮ. ಇವ ಯಾವ ಮನೆತನದ ಒಂದ? ಕದಂಬರ ಮನೆತನದ. ಕದಂಬರ ಮನೆತನದ ರಾಜಧಾನಿ ಯಾವ್ದಪ್ಪ ಅಂದ್ರ ಬನವಾಸಿ. ಯಾವ್ದು? ಬನವಾಸಿ. ನೀವೆಲ್ಲ ಹೋಗಿ ಪ್ರವಾಸಕ್ಕೆ ಹೋಗಿದ್ರ ನೋಡಿ ಬಂದಿರ್ತೀರಿ, ನಾವು ಹೋಗಿದ್ವಿ. ಓಕೆ, ಆ ನಂತರ ತಾಳಗುಂದ ಶಾಸನ ಅಂತ ಬರುತ್ತೆ. ಕರ್ನಾಟಕದ ಮೊದಲ ಶಾಸನ ಯಾವುದು? ತಾಳಗುಂದ ಶಾಸನ. ಕನ್ನಡದ ಮೊದಲ ಶಾಸನ ಅಂದ್ರ ಅಲ್ಮಿಡಿ, ಕರ್ನಾಟಕದ ಮೊದಲ ಶಾಸನ ಅಂದ್ರ ತಾಳಗುಂದ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಓಕೆ, ತಾಳಗುಂದ ಶಾಸನವನ್ನು ಹೊರಡಿಸಿದಂತ ರಾಜ್ಯ ಯಾರಂದ್ರ ಶಾಂತಿವರ್ಮ. ತಾಳಗುಂದ ಶಾಸನ. ತಾಳಗುಂದ ಕುಂದ ಅಲ್ಲ, ಕುಂದ ಅಂದ್ರ ಸ್ವೀಟ್. ಮತ್ತ ತಾಳಗುಂದ ಇವನ ಹೆಸರು ಏನಪ್ಪಾ ಅಂದ್ರೆ ಶಾಂತಿವರ್ಮ. ಇನ್ನು ಅಲ್ಮಿಡಿ ಅಂದ್ರ ಅಲ್ಮಿಡಿ ಶಾಸನ ಅಂದ್ರ ಕಾಕುತ್ಸವರ್ಮ. ಕಾಕುತ್ಸವರ್ಮ. ಓಕೆ, ಇವ್ರು ಯಾವ ಮನೆತನದ ಅಂದ್ರೆ ಕದಂಬರ ಮನೆತನ. ಕನ್ನಡದ ಮೊದಲ ಸಾಮ್ರಾಜ್ಯ ಯಾವುದಂದ್ರೂ ಕೂಡ ಇದೇ ಕದಂಬ ಸಾಮ್ರಾಜ್ಯ. ಈ ಕದಂಬ ಸಾಮ್ರಾಜ್ಯ, ಕದಂಬ ಮನೆತನದ ಸ್ಥಾಪಕ ಯಾರು? ಮಯೂರ ವರ್ಮ. ಯಾವ ವರ್ಮ? ಕನ್ನಡದ ಮೊದಲ ಮನೆತನ ಆಗಿರ್ತಕ್ಕಂಥ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತ ಕೀರ್ತಿ ಮಯೂರ ವರ್ಮನಿಗೆ ಸಲ್ಲುತ್ತದೆ. ಹೌದಲ್ವಾ? ಹಾಗಾದ್ರೆ ಈತ ಒಬ್ಬ ಬ್ರಾಹ್ಮಣನಾಗಿದ್ದ. ಈತ ತನ್ನ ಗುರು ವೀರಶರ್ಮನೊಂದಿಗೆ ಎಲ್ಲಿಗೆ ಹೋಗಿರ್ತಾನ ಅಂದ್ರೆ ಕಂಚಿಗೆ ಹೋಗಿರ್ತಾನ. ಕಂಚಿಗೆ ಹೋದಂತ ಸಮಯದಲ್ಲಿ ಅಲ್ಲಿ ಪಲ್ಲವ ಸಾಮ್ರಾಜ್ಯದ ರಾಜ ಆಡಳಿತ ಮಾಡ್ತಿರ್ತಾನ. ಅವಾಗ ಈ ವೀರಶರ್ಮ ಅಜ್ಜನ ಜೊತೆ ಮಯೂರ ಶರ್ಮ ಹೋಗಿರ್ತಾನೆ. ಈ ಮಯೂರ ವರ್ಮನ ಮೊದಲ ಹೆಸರು ಮಯೂರ ವರ್ಮ ಅಲ್ಲ, ಮಯೂರ ಶರ್ಮ ಇತ್ತು. ಸ್ನಾನ ಮಾಡಿ, ಕೆರೆಯಲ್ಲಿ ಸ್ನಾನ ಮಾಡಿ ಬರುವಂತ ಸಮಯದಲ್ಲಿ ಬಟ್ಟಿ ಇಟ್ಟಿರ್ತಾನ. ಬಟ್ಟಿ ಮೇಲೆ ಕುದುರೆಗಳನ್ನ ಮತ್ತು ಆ ಪ್ರಾಣಿಗಳನ್ನ ಎಲ್ಲ ಮೇಲೆ ಉಡ್ಕೊಂಡು ಹೋಗ್ಬಿಡ್ತಾರೆ ಬಟ್ಟಿ ಮೇಲ. ಅವಾಗ ಆ ಮಯೂರ ಶರ್ಮ ಆ ಕುದುರೆ ಸವಾರರಿಗೆ ಹಂಗ ಯಾಕೆ ಮಾಡಿರಪ್ಪ ಅಂತ ಕೇಳಿದಾಗ ಅವನನ್ನ ಹೀಯಾಳಿಸಿ ಬೈತಾರ. ಅವಾಗ ನ್ಯಾಯ ಕೇಳ್ಬೇಕಂತ ಪಲ್ಲವ ಸಾಮ್ರಾಜ್ಯದ ರಾಜನ ಹತ್ರ ಮಯೂರ ಶರ್ಮ ಮತ್ತು ಆತನ ಅಜ್ಜ ವೀರ ಶರ್ಮ ಹೋಗ್ತಾರ. ಅವಾಗ ರಾಜ ಕೂಡ ಅವಮಾನ ಮಾಡಿಬಿಡ್ತಾನ ಅವ್ರಿಗೆ, ವೀರ ಶರ್ಮನಿಗೂ ಮತ್ತು ಮಯೂರ ಶರ್ಮನಿಗೂ. ಅವಾಗ ಕೋಪಗೊಂಡಂತ ಮಯೂರ ಶರ್ಮ ಅವ ಏನ್ ಮಾಡ್ತಾನಪ್ಪ ಅಂದ್ರ ಎಲ್ಲ ಸ್ನಾನ ಮಾಡಿದ್ದ ಕೂದಲೆಲ್ಲ ಜಡಿ ಹಂಗೆ ಬಿಟ್ಟಿದ್ದ. ಅವಾಗ ಹೇಳ್ತಾನ, ಈ ಬಿಚ್ಚಿದಂತ ಜಡೆಯನ್ನ ಯಾವಾಗ ಕಟ್ತೀನಿ ಅಂತಂದ್ರೆ ನಾನು ಒಂದು ಸಾಮ್ರಾಜ್ಯವನ್ನ ಕಟ್ಟಿ ಈ ಪಲ್ಲವ ನಿಮ್ಮ ಸಾಮ್ರಾಜ್ಯವನ್ನ ಸೋಲಿಸಿದಾಗ ಅವಾಗ ನಾನು ಈ ಬಿಚ್ಚಿದಂತ ಜಡೆಯನ್ನ ಕಟ್ಟುತ್ತೀನಿ ಅಂತ ಶಪಥ ಮಾಡ್ತಾನ ಮಯೂರ ಶರ್ಮ. ಅವಾಗ ಎಲ್ಲ ವಿದ್ಯೆಯನ್ನ ಕಲಿತು, ಶಸ್ತ್ರಾಸ್ತ್ರ ವಿದ್ಯೆಯನ್ನ ಕಲಿತು ಎಲ್ಲಿಗೆ ಹೋಗ್ತಾನಂದ್ರೆ ಶ್ರೀಶೈಲ. ಶ್ರೀಶೈಲ ಮಲ್ಲಿಕಾರ್ಜುನ ಕೇಳಿರಾ? ಶ್ರೀಶೈಲದ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಲ್ಲೆಲ್ಲ ಹೋಗಿ ಸೈನಿಕರನ್ನ ಸಂಗ್ರಹಣೆ ಮಾಡಿ ಅವ್ರಿಗೆ ತರಬೇತಿ ಕೊಟ್ಟು ಪಲ್ಲವ ಸಾಮ್ರಾಜ್ಯದೊಂದಿಗೆ ಹೋರಾಟ ಮಾಡಿ ಯುದ್ಧ ಮಾಡಿ ಗೆಲ್ತಾನ. ಅವಾಗ ಆ ಬಿಚ್ಚಿದಂತ ಜಡೆಯನ್ನ ಕಟ್ಟತಾನ. ಮಯೂರ ಶರ್ಮ ಇದ್ದವ ಏನಾತನ? ಮಯೂರ ವರ್ಮ ಆತನ. ನೋಡ್ರಿ, ಒಂದೇ ಒಂದು ಘಟನೆ ಆತನನ್ನ, ಒಬ್ಬ ಬ್ರಾಹ್ಮಣ ವ್ಯಕ್ತಿಯನ್ನ, ಮಂತ್ರ ಉಚ್ಚಾರಣೆ ಮಾಡುವಂತ ವ್ಯಕ್ತಿಯನ್ನ ಏನ್ ಮಾಡ್ತದ, ಕೈಯಲ್ಲಿ ಏನಪ್ಪಾ ಅಂದ್ರ ಲೇಖನ ಹಿಡಿಯುವಂಥದ್ದು, ಕೈಯಲ್ಲಿ ಪುಸ್ತಕಗಳನ್ನ ಹಿಡಿಯುವಂತ ಕೈ ಏನಾಯ್ತು? ಖಡ್ಗ ಹಿಡಿತು. ಖಡ್ಗ ಹಿಡಿತು, ಆಡಳಿತ ಮಾಡಿತು. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಮಯೂರ ಶರ್ಮನೇ ಕಾರಣ. ಮಯೂರ ಶರ್ಮ ಇದ್ದವ ಏನಾಗ್ತಾನ? ವರ್ಮ ಆಗ್ತಾನ.
ಒಂದು ಬಟ್ಟೆ ಆತನ ಜೀವನವನ್ನೇ ಬದಲಿಸಿತು. ನೀವು ಕೂಡ ಮುರಾರ್ಜಿ ಪರೀಕ್ಷೆಯನ್ನ ಈ ಬಾರಿ ನಾವು ಪಾಸ್ ಮಾಡ್ಲೇಬೇಕ್ರಿ ಅಂತಂದ್ರ ನಾವು ಬರೀ ಹೇಳಿರ್ತೀವಲ್ಲ, ಅದು ಹೇಳಿದ್ದನ್ನ ಕೇಳ್ಕೊಂಡ್ಕಿ ಈ ಕಿವಿಲೆ ಕೇಳಿ ಕಿವಿಗೆ ಬಿಡೋದಲ್ಲ, ಅಥವಾ ಬರದಕ್ಕೆ ಮುಚ್ಚಿಟ್ಟು ಟ್ರಂಕ್ನಾಗ ಇಡೋದಲ್ಲ. ಅದನ್ನ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಊದ್ಬೇಕಾ? ಏನ್ ಮಾಡ್ಬೇಕು? ಓದ್ಬೇಕು. ಊದಿದ್ರ ಉಫ್ ಅಂತ ಊದಿದ್ರ ಆರಿ ಹೋಗಲ್ಲ, ಅಲ್ಲೇ ಇರ್ತಾವ. ನೀವು ಓದ್ಬೇಕು. ನಿಮ್ಗೆ ಯಾವ ವಿಷಯ ತಿಳಿಯಲ್ಲ ಆ ವಿಷಯದ ಶಿಕ್ಷಕರನ್ನ ನೀವು ಸಂಪರ್ಕಿಸ್ಬೇಕು. ಆ ವಿಷಯದಲ್ಲಿ ನಿಮ್ಗೆ ಯಾವ್ದು ವಿಷಯ ತಿಳಿದಿಲ್ಲ ನೋಡು, ಆ ವಿಷಯದಲ್ಲಿ ಏನೇನು ಸಮಸ್ಯೆ ಐತಿ ಅದನ್ನ ಶಿಕ್ಷಕರ ಹತ್ರ ಕೇಳ್ಬೇಕು. ಸರ್ ನನ್ಗೆ ತಿಳಿದಿಲ್ಲ ಅಂದಾಗ ಅವರು ತಿಳಿಸ್ತಾರ. ಓಕೆ, ಒಟ್ಟ ಸರ್ ಬೈತಾರೇನೋ ಅನ್ಕೋಬಾರ್ದು. ನಿಮ್ಗೆ ಯಾವ ತಿಳಿಯಲ್ಲ ಇದ್ರದೇ ಅದ ಕೇಳ್ರಿ, ಆರಾಮ್ ಕೇಳ್ರಿ, ಏನ್ ಅನ್ಸಕ್ ಹೋಗ್ಬೇಡ್ರಿ. ಓಕೆ, ಮತ್ತೆ ಇಷ್ಟೊತ್ತಿನಿಂದಲೇ ಏನಾದ್ರು ಡೌಟ್ಸ್ ಅದಾವ ಇದರಲ್ಲಿ? ಏನು ಇಲ್ವಾ? ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳದಾವ? ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳದಾವ? ಭಾರತ ದೇಶದಲ್ಲಿ 29 ರಾಜ್ಯಗಳು ಇದ್ವು. ಆದ್ರೆ ಈಗ ಒಂದು ರಾಜ್ಯ ಕ್ಯಾನ್ಸಲ್ ಆಗೈತಿ. ಯಾವ್ದಂದ್ರೆ ಜಮ್ಮು ಕಾಶ್ಮೀರ. ಅದು ಏನಾಗೈತಪ್ಪ ಅಂದ್ರೆ ಈಗ ಕೇಂದ್ರಾಡಳಿತ ಪ್ರದೇಶ ಆಗೈತಿ. ಪ್ರಸ್ತುತ ಭಾರತದಲ್ಲಿ ಇರುವಂತ ರಾಜ್ಯಗಳ ಸಂಖ್ಯೆ 28. ಎಷ್ಟು? 28 ಈಗ ರಾಜ್ಯಗಳದಾವ ನಮ್ಮ ಭಾರತ ದೇಶದಲ್ಲಿ. ಎಷ್ಟು ರಾಜ್ಯಗಳದಾವ? 28 ರಾಜ್ಯಗಳದಾವ. ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳದಾವ ನೋಡ್ರಿ. 8 ಕೇಂದ್ರಾಡಳಿತ ಪ್ರದೇಶ. ಯಾವ ಪ್ರದೇಶ ಸರ್? 28 ರಾಜ್ಯಗಳು ಅಂತ ಹೇಳಿದ್ರಿ, ಆಯ್ತು ಬರಬರಿ. ಅಲ್ಲಿ ಮುಖ್ಯಮಂತ್ರಿಗಳು ಇರ್ತಾರ, ರಾಜ್ಯಪಾಲರು ಇರ್ತಾರ, ಓಕೆ, ಆಳ್ವಿಕೆ ಮಾಡ್ತಾರ. ಸರ್ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಏನ್ರಿ? ಹೌದಾ? ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಏನು? ನಿಮ್ಗ ಪ್ರಶ್ನೆ ಹುಟ್ಟುತ್ತಲ್ವಾ? ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಇಲ್ಲಿ ಆಡಳಿತ ಮಾಡ್ತದ, ರಾಜ್ಯ ಸರ್ಕಾರ ಇರಲ್ಲ ಅಲ್ಲಿ. ಯಾವ್ಯಾವಪ್ಪ? ಉದಾಹರಣೆಗೆ ಲಡಾಖ್, ಜಮ್ಮು ಕಾಶ್ಮೀರ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ಪಾಂಡಿಚೇರಿ, ದಿಯು ದಮನ, ದಾದ್ರಾ ನಗರ ಹವೇಲಿ, ಇವು ಎಲ್ಲ ಏನದಾವ ನೋಡು. ದೆಹಲಿಯನ್ನು ಹೊರತುಪಡಿಸಿ, ದೆಹಲಿಯಲ್ಲಿ ಮುಖ್ಯಮಂತ್ರಿ ಇರ್ತಾರ. ಆದ್ರೆ ಈ 8 ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಂದು ದೆಹಲಿಯನ್ನು ಹೊರತುಪಡಿಸಿ ಉಳಿದ 7 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮುಖ್ಯಮಂತ್ರಿಗಳು ಇರಲ್ಲ. ಅಲ್ಲಿ ಸಿಎಂ ಇರೋದಿಲ್ಲ. ಅಲ್ಲಿ ಯಾರು ಆಳ್ವಿಕೆ ಮಾಡ್ತಾರಪ್ಪ ಅಂದ್ರೆ ಗವರ್ನರ್, ರಾಜ್ಯಪಾಲರ ಆಳ್ವಿಕೆ ಮಾಡ್ತಾರ. ಯಾರ ಪ್ರತಿನಿಧಿಯಾಗಿಯಪ್ಪ ಅಂದ್ರೆ ಈ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ, ಅಲ್ಲಿ ರಾಷ್ಟ್ರಪತಿಯ ಪ್ರತಿನಿಧಿಯಾಗಿ, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲಿ ಗವರ್ನರ್ ಆಳ್ವಿಕೆ ಮಾಡ್ತಾರ. ಅಲ್ಲಿ ಮುಖ್ಯಮಂತ್ರಿಗಳು ಇರೋದಿಲ್ಲ. ಯಾರಿರಲ್ಲ? ಎಲ್ಲಿ? ಎಸ್ ಹೇಳ್ರಿ. ಕೇಂದ್ರಾಡಳಿತ ಪ್ರದೇಶದಲ್ಲಿ. ಎಲ್ಲಿ? ಗೊತ್ತಾಯ್ತಾ? ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ನೆನ್ಪಿಟ್ಕೋಬೇಕು. ಕೇಂದ್ರ ಸರ್ಕಾರ ಆಡಳಿತ ಮಾಡ್ತದೆ, ರಾಜ್ಯ ಸರ್ಕಾರ ಮಾಡಲ್ಲ ಇಲ್ಲಿ. ಓಕೆ, ಭಾರತದಲ್ಲಿ 28 ರಾಜ್ಯಗಳದಾವ, 8 ಕೇಂದ್ರಾಡಳಿತ ಪ್ರದೇಶಗಳದಾವ. 8 ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಂದು ದೆಹಲಿಯನ್ನು ಹೊರತುಪಡಿಸಿ ಉಳಿದ 7 ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿಯ ಪ್ರತಿನಿಧಿಯಾಗಿ ಗವರ್ನರ್ ಅಲ್ಲಿ ಆಳ್ವಿಕೆ ಮಾಡ್ತಾರ. ಇಷ್ಟು ನಿಮಗ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ನಮ್ಮ ಕರ್ನಾಟಕದ ಜೀವನದಿ, ಕನ್ನಡ ನಾಡಿನ ಜೀವನದಿ ಯಾವುದು? ಕರ್ನಾಟಕದ ಜೀವನದಿ ಯಾವುದು? ಕಾವೇರಿ ನದಿಯನ್ನ ಕರ್ನಾಟಕದ ಜೀವನದಿ, ಕನ್ನಡದ ಜೀವನದಿ ಅಂತ ಕರೀತಾರ. ಯಾವುದನ್ನ? ಕಾವೇರಿ ನದಿಯನ್ನ. ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು? ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವ್ದಪ್ಪ? ಎಸ್, ವೆರಿ ಗುಡ್. ಮಾಣಿಂಗ್ರೆ ಕುಂದ್ರು. ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವ್ದಂದ್ರೆ ಕೃಷ್ಣಾ ನದಿ. ನೆನ್ಪಿಟ್ಕೊಡ್ರಿ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುವ ಕರ್ನಾಟಕದ ನದಿ ಯಾವ್ದಂತ ಕೇಳಿದ್ರೆ ಕಾವೇರಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾಗಿ ಹರಿಯುವ ನದಿ ಅಂದ್ರ ಕೃಷ್ಣ, ನಮ್ಮ ರಾಜ್ಯದಲ್ಲದು. ಆದ್ರೆ ನಮ್ಮ ರಾಜ್ಯದ ಯಾವ್ದು ಅತಿ ಉದ್ದವಾಗಿ ಹರಿಯುವ ನದಿ ಅಂದ್ರ ಕಾವೇರಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯೋದು ಕೃಷ್ಣ. ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುವ ನಮ್ಮ ಕರ್ನಾಟಕದ ನದಿ ಯಾವ್ದಂದ್ರ ಕಾವೇರಿ. ಗೊತ್ತಾಯ್ತಾ? ಎರಡು ಕನ್ಫ್ಯೂಸ್ ಮಾಡ್ಕೋಬೇಡ, ಇಷ್ಟು ಗೊತ್ತಿರ್ಬೇಕು. ಸರ್, ಕೃಷ್ಣಾ ನದಿ ಎಷ್ಟು ಉದ್ದ ಹರಿತದ್ರಿ? 483 ಕಿಲೋಮೀಟರ್ ನಮ್ಮ ಕರ್ನಾಟಕದಲ್ಲಿ ಇರ್ತೈತ್ರಿ. ಇದು ಯಾವ್ದು? ಕೃಷ್ಣಾ ನದಿ ರೀ. ಹಾಗಾದ್ರೆ ಸರ್ ಇನ್ನೊಂದ್ ಹೇಳಿದ್ರಿ ನೀವು ಕಾವೇರಿ ನದಿ ಅಂತ ಹೇಳಿ, ಅದು ಎಷ್ಟು ಕಿಲೋಮೀಟರ್ ರೀ? 383 ನೋಡ್ರಿ. 483 ಯಾವುದು? ಕೃಷ್ಣ. ಈ ಕೃಷ್ಣ ಅದಲ್ಲ 483 ಕಿಲೋಮೀಟರ್ ಹರಿತಾನ. ಏನ್ ನದಿ ಇದು? ನದಿ ಬಗ್ಗೆ ಹೇಳ್ತೀನಿ. ಓಕೆ, ಈ ಕಾವೇರಿ 383 ಕಿಲೋಮೀಟರ್. ಗೊತ್ತಾಯ್ತಾ? ನಮ್ಮ ರಾಜ್ಯದ ನದಿ ಯಾವುದು? ಕಾವೇರಿ. ಆ ಕಾವೇರಿ ನದಿ
383. ಕೃಷ್ಣಾ ನದಿ 483. 483 ಅನ್ನೋದು ಏನದು? ಕಿಲೋಮೀಟರ್. ಓಕೆ. ಪಂಚ ನದಿಗಳ ಜಿಲ್ಲೆ ಅಂತೇಳಿ ಕರ್ನಾಟಕದ ವಿಜಯಪುರ ಜಿಲ್ಲೆ ಕರೀತಾರ. ಪಂಚ ನದಿಗಳ ಜಿಲ್ಲೆ ಯಾವುದು? ಯಾವ ಜಿಲ್ಲೆ? ವಿಜಯಪುರ ಜಿಲ್ಲೆಯಲ್ಲಿ ಇರುವಂತ ಪಂಚ ನದಿಗಳು ಯಾವ್ರಿ ಸರ್ ಅಂತ ನೀವು ಕೇಳಿದ್ರೆ, ಭೀಮಾ ನದಿ, ಕೃಷ್ಣಾ ನದಿ, ಘಟಪ್ರಭಾ, ಮಲಪ್ರಭಾ, ಇನ್ನೊಂದು ಡೋಣಿ ಅಂತ ಬರ್ತದೆ. ಕರ್ನಾಟಕದಲ್ಲಿ ಪಂಚ ನದಿಗಳ ಜಿಲ್ಲೆ ಅಂತೇಳಿ ಈ ವಿಜಯಪುರ ಜಿಲ್ಲೆ ಕರೀತಾರಲ್ಲ, ಅಲ್ಲಿ ಯಾವ್ಯಾವಪ್ಪ ಅಂದ್ರೆ ಕೃಷ್ಣಾ, ಭೀಮಾ, ಘಟಪ್ರಭಾ, ಮಲಪ್ರಭಾ, ಡೋಣಿ. ಅತಿ ಹೆಚ್ಚು ನೀರನ್ನು ಬಳಕೆ ಮಾಡಿಕೊಂಡು ಜೋಳ ಬೆಳೆಯುವಂತ ಜಿಲ್ಲೆ ಯಾವುದು ಅಂತಂದ್ರೆ ವಿಜಯಪುರ ಜಿಲ್ಲೆ. ಅದು ಯಾವ ನದಿ ಅಂದ್ರೆ ಡೋಣಿ ನದಿ. ಡೋಣಿ ಬಂದ್ರ ಊರು ತುಂಬಾ ಜೋಳ ಅಂತ. ಆ ಡೋಣಿ ನದಿಯ ನೀರನ್ನು ಬಳಕೆ ಮಾಡಿಕೊಂಡು ಜೋಳ ಬೆಳಿತಾರ. ಅತಿ ಹೆಚ್ಚು ಜೋಳ ಬೆಳೆಯುವಂತ ಕರ್ನಾಟಕದ ಜಿಲ್ಲೆ ಯಾವ್ದಂದ್ರ ವಿಜಯಪುರ ಜಿಲ್ಲೆ. ಅತಿ ಹೆಚ್ಚು ಜೋಳ ಬೆಳೆಯುವಂತ ಭಾರತದ ರಾಜ್ಯ ಯಾವುದಂದ್ರೆ ಮಹಾರಾಷ್ಟ್ರ. ಓಕೆ. ಅತಿ ಹೆಚ್ಚು ಜೋಳ ಬೆಳೆಯುವಂತ ಮೆಕ್ಕೆಜೋಳ ಬೆಳೆಯುವಂತ ರಾಜ್ಯ ಇದೆ ಯಾವುದು? ಮಹಾರಾಷ್ಟ್ರ. ಮತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುವಂತ ದೇಶ ಯಾವ್ದಂದ್ರೆ ಅಮೇರಿಕಾ. ಯಾವುದು? ಓಕೆ. ನಾಳೆ ಕ್ಲಾಸ್ ನಲ್ಲಿ ಮತ್ತೆ ಜಿ ಕೇಳ್ತೀನಿ. ನಾಳೆ ಇವೆಲ್ಲ ನೆನ್ಪಿಟ್ಕೋಬೇಕು. ಮತ್ತೆ ನಾನು ಕ್ವಶನ್ ಕೇಳ್ತೀನಿ. ಓಕೆ ಓಕೆ.